ತಾವೆಲ್ಲ ಹಿರಿಯರು ದೊಡ್ಡವರಿದ್ದೀರಾ. ಬೆಂಗಳೂರು ಪ್ರದೇಶದ ಲೀಡರ್ ಬೋನಾದಲ್ಲಿ ಮುಂಜಾನೆಯಿಂದ ಇಂಟರ್ನಲ್ ರಿಸರ್ವೇಶನ್ ಬಗ್ಗೆ ಮತ್ತು ಸಭೆ ನಡೆಸಿದ್ದೀರಾ. ತಾವು ಹಿರಿಯರು ಹೇಳಿ ಸರ್ ಸಭೆ ಬಗ್ಗೆ. ಕರ್ನಾಟಕದ ಮಹಾಜನತೆಯಲ್ಲಿ ವಿಜ್ಞಪ್ತಿ ಮಾಡಿಕೊಳ್ಳೋದೇನೆಂದ್ರೆ, ಈಗಾಗಲೇ ಒಳ ಮೀಸಲಾತಿ ಬಗ್ಗೆ ನಡೆದಿರ್ತಕ್ಕಂಥ ಐತಿಹಾಸಿಕ ಹೋರಾಟದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ರು. ನಮ್ಮ ಹೋರಾಟಕ್ಕೆ ಮಾಡೋದು ತಾವೆಲ್ಲರೂ ಅನುಮಾನಧನದಿಂದ ಈ ಹೋರಾಟಕ್ಕೆ ಸ್ವಯಂ ಪ್ರೇರಣೆಯಿಂದ ಬಂದಿರೋದ್ರಿಂದ ಸರ್ಕಾರ ನಮ್ಮ ಹೋರಾಟಕ್ಕೆ ಮಣಿದಿದೆ. ಸರ್ಕಾರ ಹೋರಾಟಕ್ಕೆ ಮಣಿದು 27ಕ್ಕೆ ವಿಶೇಷವಾಗಿರ್ತಕ್ಕಂಥ ಕ್ಯಾಬಿನೆಟ್ ಅನ್ನ ಘೋಷಿಸಿದೆ. ಆ ಕ್ಯಾಬಿನೆಟ್ ಅಲ್ಲಿ ಒಳ ಮೀಸಲಾತಿ ಬಗ್ಗೆ 100ಕ್ಕೆ 100 ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನ ತಗೊಂತೀವಿ ಅಂತ ಹೇಳಿದರು. ಒಳ ಮೀಸಲಾತಿ ಅಂದ್ರೇನೆ ಕೇವಲ ಮಾದಿಗರಿಗೆ ಸಂಬಂಧಪಟ್ಟಿದ್ದಲ್ಲ, 101 ಜಾತಿಗಳಿಗೆ ಒಳ ಮೀಸಲಾತಿ ಆಗ್ತದೆ. ಇದರಲ್ಲಿ ಕೇವಲ ಮಾದಿಗರಿಗೆ ಸಿಗ್ತಕ್ಕಂಥ ನ್ಯಾಯ ಅಲ್ಲ. ಈ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಅಲ್ಲಿ ನಮ್ಮ ಪರವಾಗಿ ತೀರ್ಮಾನ ಆದ್ರೆ ಒಳ್ಳೇದು. ಒಂದ್ ವೇಳೆ ತೀರ್ಮಾನ ಆಗದೆ ಹೋದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಡೀ ಜನ ಸಂಗ್ರಾಮ ಆಗ್ತದೆ, ಜನ ಸಂಘರ್ಷಕ್ಕೆ ಇರ್ತಾರೆ. ಆ ಒಂದು ದೊಡ್ಡ ಮಟ್ಟದ ಅನಾಹುತವನ್ನು ಸರ್ಕಾರ ಭರಿಸಬೇಕನ್ನೋದು ಇವತ್ತು ತೀರ್ಮಾನ ಆಗಿದೆ. ಅದಕ್ಕೋಸ್ಕರ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಘಟನೆಗಳು ಒಂದು ವೇದಿಕೆಯಲ್ಲಿ ಬಂದು ಅಲೆಮಾರಿಗಳಿಗೆ 1% ಕೊಡೋದಾಗಿರ್ಬೋದು, ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಜಾತಿಗಳಿಗೆ ಜನಸಂಖ್ಯಾವಾರು ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು ಈ ಕ್ಯಾಬಿನೆಟ್ ಫೈನಲ್ ಆಗ್ಬೇಕು. ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಇರಲಾರ್ದೇ ಯಾವುದೇ ಒಂದು ಹುದ್ದೆಯನ್ನು ತುಂಬಬಾರದು ಅನ್ನೋ ಆಗ್ರಹದೊಂದಿಗೆ ಇವತ್ತು ಸಭೆ ಸೇರಿದೀವಿ. ಮೋಸ್ಟ್ಲಿ 27ಕ್ಕೆ ನಮ್ಮ ಪರವಾಗಿ ಇರ್ತಕ್ಕಂಥ ಕ್ಯಾಬಿನೆಟ್ ಆಗ್ತದೆ ಅಂತ ಅಂದ್ಕೊಂಡಿದೀವಿ. ಎಲ್ಲಾ ಸಚಿವರನ್ನು ಭೇಟಿಯಾಗಿದ್ವಿ, ಎಲ್ಲಾ ಶಾಸಕರನ್ನು ಕೂಡ ನಾವು ಭೇಟಿಯಾಗಿದ್ವಿ. ಮುಖ್ಯಮಂತ್ರಿ ಅವ್ರ ಜೊತೆ 2-3 ಸುತ್ತಿನ ಸಭೆಗಳಾಗಿದೆ. ಖಂಡಿತ ನಮ್ಮ ಪರವಾಗಿದ್ದಾರೆ ಅನ್ನೋ ಆಸೆ ಇದೆ. ಯಾಕೆ ಜನ ಪದೇ ಪದೇ ಹೋರಾಟ ಕೇಳ್ತಾ ಇದ್ದಾರೆ ಅಂದ್ರೆ, ಎಷ್ಟೋ ಸಲ ಭರವಸೆ ಕೊಟ್ಟರು ಕೂಡ ಮತ್ತೆ ಮಾತು ತಪ್ಪಿದೆ ಸರ್ಕಾರ. ಹಂಗಾಗಿ ಮಾತು ತಪ್ಪಿರ್ತಕ್ಕಂಥ ಕಾರಣಕ್ಕೋಸ್ಕರ ಜನ ಯಾವುದೇ ಸರ್ಕಾರದ ನಿರ್ಣಯವನ್ನು ಒಪ್ತಾ ಇಲ್ಲ. ಅದಕ್ಕೋಸ್ಕರ ಸನ್ಮಾನ್ಯ ಮುಖ್ಯಮಂತ್ರಿ ನಾವು ಬಹಳ ಸದಯವಾಗಿ ಕೇಳ್ತಾ ಇದೀವಿ, ಈ ಅಂತಿಮ ಗಡುವು ಫೈನಲ್ ಆಗ್ಬೇಕು, ಅಂತಿಮ ಆಗ್ಬೇಕು. ಒಂದು ವೇಳೆ ಇದು ಸುಳ್ಳಾದ್ರೆ ಇಡೀ ಜೀವಮಾನದಲ್ಲಿ ಈ ನಮ್ಮ ಸಮುದಾಯ, ವಿಶೇಷವಾಗಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೋರಾಟದ ಮುಂಚೂಣಿ ನಾಯಕರು ಕೂಡ ಯಾವುದೇ ರೀತಿಯಲ್ಲಿ ತಮ್ಮ ಸರ್ಕಾರವನ್ನ ತಮ್ಮನ್ನ ಒಪ್ಪಂಗಿಲ್ಲ. ಯಾಕಂದ್ರೆ ತಾವು ವಿಚಾರವಾದಿಗಳು, ಸಮಾಜವಾದಿಗಳು, ಅಹಿಂದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವರು, ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸೈದ್ಧಾಂತಿಕ ಹಿನ್ನೆಲೆಯುಳ್ಳವರು, ಸಂವಿಧಾನದಲ್ಲಿ ಅತ್ಯಂತ ಸುದೀರ್ಘವಾಗಿರ್ತಕ್ಕಂಥ ವಿವೇಚನೆ ನಿಮ್ಗಿರೋದ್ರಿಂದ ಖಂಡಿತ ಸಮುದಾಯಗಳಿಗೆ, ಯಾವುದೇ ಸಮುದಾಯಕ್ಕೆ ನಷ್ಟ ಆಗಲಾರ್ದಂಗೆ ತಾವು ನೋಡ್ಕೊಳ್ತೀರ ಅನ್ನೋ ಭರವಸೆ ಇದೆ. ಆ ಭರವಸೆಯನ್ನು ಈಡೇರಿಸ್ತಕ್ಕಂಥ ಸುವರ್ಣಾವಕಾಶ ಸುಪ್ರೀಂ ಕೋರ್ಟ್ ಇಟ್ಕೊಟ್ಟಿದೆ ನಿಮ್ಗೆ. ಇದುವರೆಗೆ ಎಲ್ಲ ನ್ಯಾಯಾಲಯಗಳು ಇದನ್ನು ತಿರಸ್ಕರಿಸಿದ್ವು. ಬಟ್ ಈಗ ಸರ್ವೋಚ್ಚ ನ್ಯಾಯಾಲಯದ 7 ಜನರ ಪಂಚಪೀಠ, 7 ಜನರ ಪೀಠ ಒಂದು ಒಳ ಮೀಸಲಾತಿಗೆ ಗ್ರೀನ್ ಸಿಗ್ನಲ್ ತೋರಿಸಿದ್ರಿಂದ ನೀವು ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನ ತಗೋಬೇಕು. ಇದು ನೀವು ಕೊಟ್ಟಿರ್ತಕ್ಕಂಥ ಸುವರ್ಣಾವಕಾಶ ಅನ್ನೋದನ್ನ ಮತ್ತೊಂದು ಸಾರಿ ಮುಖ್ಯಮಂತ್ರಿ ಮನವರಿಕೆ ಮಾಡಿದ್ವಿ. ಖಂಡಿತ ನಮ್ಮ ಪರವಾಗಿ ಆಗ್ತದೆ. ಅದಕ್ಕೋಸ್ಕರ 27ಕ್ಕೆ ನಾವು ಮತ್ತೊಂದು ಸಾರಿ ಇಡೀ ರಾಜ್ಯದ ಜನ ಫ್ರೀಡಂ ಪಾರ್ಕ್ಗೆ ಸೇರ್ತೀವಿ. ಅದೇ ತರ ಸ್ವಾಮೀಜಿಗಳು ಈಗಾಗಲೇ ಪಾದಯಾತ್ರೆ ಮೂಲಕ ಬರ್ತಾರೆ, ಆ ಹೋರಾಟ ಕೂಡ ಬೆಂಬಲಿಸಿದೀವಿ. ಅಲೆಮಾರಿಗಳು 26ಕ್ಕೆ ಹೋರಾಟಕ್ಕೆ ಇಟ್ಟುಕೊಂಡಿದ್ದಾರೆ. ಅವರೋಡು 21 ಹೋರಾಟವನ್ನು ಬಿಟ್ಟು 27 ಹೋರಾಟಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಯಾಕಂದ್ರೆ ನಿಮ್ ಜೊತೆ ಇರೋರೇ ನಾವು. ಆಗಸ್ಟ್ 19 ತೀರ್ಮಾನ ಆದಾಗ ನಿಮಗೆ 1% ಕೊಡ್ಲಾರ್ದಾಗ ನಿಮ್ ಜೊತೆ ಇದ್ದು ನಿಮ್ಮನ್ನ ಹೈಕಮಾಂಡ್ ಜೊತೆ ಕರ್ಕೊಂಡು ಹೋಗಿ ಡೆಲ್ಲಿ ಕರ್ಕೊಂಡು ಹೋಗಿ ನಿಮ್ಮ ಎಲ್ಲ 1% ಮೀಸಲಾತಿಯನ್ನ ಮಾತಾಡಿದ್ರೆ ನಾವು. ಬೇರೆ ಯಾವುದೇ ಸಮುದಾಯಗಳೆಲ್ಲ ನಿಮ್ಮ ಪರವಾಗಿ ಯಾರು ಇಲ್ಲ. ಅನಗತ್ಯವಾಗಿ ಯಾವುದೇ ಭ್ರಮೆಗಳಿಗೆ ನೀವು ಸಿಲುಕಿ ಬೇರೆ ಬೇರೆ ತರದ ಹೋರಾಟಗಳಿಗೆ ಅವಕಾಶ ಕೊಡಬೇಡ್ರಿ. ಖಂಡಿತ ಮಾದಿಗರ ಹೋರಾಟ, ಮಾನವ ಹಕ್ಕುಗಳ ಹೋರಾಟ ಯಾರಿಗೆ ವಂಚಿತ ಆಗಲಾರ್ದಾಗೆ ನೋಡ್ಕೊಳ್ತದೆ. ದಯವಿಟ್ಟು ನೀವೆಲ್ಲರೂ ಈ ಹೋರಾಟವನ್ನ ಅತ್ಯಂತ ತಾಳ್ಮೆಯಿಂದ, ಸಹನೆಯಿಂದ ಈ ಹೋರಾಟವನ್ನು ಬೆಂಬಲಿಸಿ ಸಕ್ಸಸ್ ಆಗೋವರೆಗೆ ನಮ್ಮ ಜೊತೆಗೆ ಇರಬೇಕಂತ ಮತ್ತೊಂದ್ಸರಿ ಕೈ ಮುಗಿದು ಕೇಳ್ಕೊಳ್ತಾರೆ. ಇತ್ತೀಚಿನ ಘಟನಾವಳಿಗಳನ್ನು ದೊಡ್ಡವರಿದ್ದೀರಾ. ಸರ್, ಧಾರವಾಡದಲ್ಲಿ ಇತ್ತೀಚೆಗೆ ಒಂದು ಬೃಹತ್ ಮಟ್ಟದಲ್ಲಿ ಒಂದು ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಪ್ರತಿಭಟನೆ ಮಾಡಿದ್ದಾರೆ ಸರ್. ಬೆಂಗಳೂರಲ್ಲೂ ಮಾಡಿದ್ದಾರೆ. ಒಂದು 2.5 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ ಸರ್. ಅದರಲ್ಲಿ 63,570 ಹುದ್ದೆಗಳನ್ನ ತ್ವರಿತವಾಗಿ ಅವರು ಹುದ್ದೆಗಳು ಕೊಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಸರ್. ಒಳ ಮೀಸಲಾತಿ ಜಾರಿಗೆ ಆಗಿದ್ದ ಮುಂಚೆನೆ 63,000 ಚಿಲ್ಲರೆ ಹುದ್ದೆಗಳು ಕೊಡೋದು ಎಷ್ಟು ಮಟ್ಟಿಗೆ ಸರಿ ಸರ್? ಸರ್, ಈಗಾಗಲೇ ಸ್ಪಷ್ಟವಾಗಿ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿದ್ವಿ. ಈ 2 ವರ್ಷಗಳ ಕಾಲ ಅಂದ್ರೆ 2024ರಿಂದ ಇದುವರೆಗೆ ಮೀಸಲಾತಿಯನ್ನ ಅಳವಡಿಸಿ, ಒಳ ಮೀಸಲಾತಿಯನ್ನು ಅಳವಡಿಸಿ ಉದ್ಯೋಗ ಕೊಡೋದಕ್ಕೆ ಯಾವುದೇ ಆತಂಕ ಇರಲಿಲ್ಲ. ಅನಗತ್ಯವಾಗಿ ವಿಳಂಬ ಮಾಡಿರ್ತಕ್ಕಂಥದ್ದು ಸರ್ಕಾರನೇ ಕಾರಣ ಹೊರತಾಗಿ ಒಳ ಮೀಸಲಾತಿ ಹೋರಾಟಗಾರರಲ್ಲ, ಮತ್ತೆ ಮಾದಿಗ ಸಂಬಂಧಿತ ಜಾತಿಗಳಲ್ಲ. ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲಿಸಿದ್ರೆ ಸದ್ಯ ಉದ್ಯೋಗ ತುಂಬಿಕೊಳ್ಳೋದಾಗಿತ್ತು. ಇವತ್ತು ಹೋರಾಟ ಮಾಡಿರ್ತಕ್ಕಂಥ ನಿರುದ್ಯೋಗಿ ಹೋರಾಟಕ್ಕೂ ನಾವು ಸಪೋರ್ಟ್ ಮಾಡಿದೀವಿ, ಸ್ವಾಗತ ಮಾಡಿದೀವಿ. ಆದ್ರೆ ಆ ಹೋರಾಟದ ಜೊತೆಗೆ ಒಳ ಮೀಸಲಾತಿ ಅನ್ವಯಿಸಿದ್ರೆ ಏಕಾಏಕಿ ನೀವು ತಿಳಿದಂಗೆ ಮಾಡ್ತಾರೆ ನಾವು ಬಿಡಂಗಿಲ್ಲ ಅಂತ. ಅದಕ್ಕೋಸ್ಕರ ಸರ್ಕಾರ 27ಕ್ಕೆ ವಿಶೇಷವಾಗಿರ್ತಕ್ಕಂಥ ಸಭೆಯನ್ನು ಕರೆದಿದೆ. ಒಂದೇ ಅಜೆಂಡಾ ಹೊತ್ತು ಇಡೀ ದಿನ ಚರ್ಚೆ ಆಗ್ತದೆ. ಆ ಇಡೀ ದಿನದ ಚರ್ಚೆಯಲ್ಲಿ ಸಂಪೂರ್ಣ ಸಹಮತ ಸಿಗ್ತದೆ ಅನ್ನೋ ವಿಶ್ವಾಸ ಇದೆ. ನಾವು ಯಾವುದೇ ನಿರ್ಯೋಗಿಗಳ ವಿರುದ್ಧ ಅಲ್ಲ. ಒಳ ಮೀಸಲಾತಿ ನಿಲ್ಲೋದಕ್ಕೆ ನಾವು ಕಾರಣ ಅಲ್ಲ, ಸರ್ಕಾರ ಏರ್ಮದವನ್ನು ಅನುಭವಿಸಿದೆ. ಅದಕ್ಕೋಸ್ಕರ ಸರ್ಕಾರ ಒಳ ಮೀಸಲಾತಿ ಅಪ್ಲಿಕೇಬಲ್ ಮಾಡಲಾಗಿದೆ. ನಮ್ದೇನು ಅಭ್ಯಂತರ ಇಲ್ಲ. ನಾಳೆ 27ಕ್ಕೆ ಫೈನಲ್ ಮಾಡಿ 28ರಿಂದ ಅಧಿಸೂಚನೆ ಪ್ರಕಟಿಸಲಿ. ಅದಕ್ಕೆ ಯಾವುದೇ ರೀತಿಯ ತಕರಾರು ನಮ್ಮದಿಲ್ಲ. ಮತ್ತು ಈ ತಕರಾರಿಗೆ ನಾವು ಕಾರಣರಲ್ಲ ಅನ್ನೋದು ಬಹಳ ಗಂಟಾಗೋತೆ ಹೇಳ್ತಾ ಇದೆ.